ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಬೇಬಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಬೇಬಿ ಕುಚ್ಚು ಡಿಸೈನ್ ಅಂತಲೂ ಹೇಳ್ಬೋದು. ಡಿಸೈನ್ ಸ್ವಲ್ಪ ಡಿಸೈನ್ ಇದೆ ಅದರಲ್ಲಿ. ಸಿಂಪಲ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಸಿನೂ ಮಾಡೋದು, ತುಂಬ ಬೇಗ ಆಗತ್ತೆ. ಒಂದೂವರೆ ಗಂಟೆ ಒಳಗಡೆ ಆಗ್ಬೋದು ಅಂತ ನನ್ನ ಅಂದಾಜು. ಸಾರಿಗೆ ತುಂಬ ಬೇಗ ಆಗುವಂತಹ ಡಿಸೈನು, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಈ ಥರ ಆ್ಯಂಕರ್ ಥ್ರೆಡ್ ತಗೊಂಡಿದ್ದೀನಿ, ಈ ಥರ ಥ್ರೆಡ್ಡು. ಆಮೇಲೆ ರೌಂಡ್ ಬೀಡ್ಸ್ ಒಂದು ತಗೊಂಡಿದ್ದೀನಿ, ದೊಡ್ಡ ಬೀಡ್ಸು ಈ ಥರ. ಅಷ್ಟೇ, ಬೇರೆ ಏನೂ ಉಪಯೋಗಿಸ್ತಾ ಇಲ್ಲ. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಫಸ್ಟು ದಾರ ಲಾಕ್ ಮಾಡಿ ಬಟ್ಟೆಗೆ. ದಾರ ಲಾಕ್ ಮಾಡಿದ ಮೇಲೆ ಈಗ 5 ಚೈನು, 1 2 3 4 5 ಚೈನ್ ಹಾಕಿ ಇದನ್ನು ಬಟ್ಟೆಗೆ ಲಾಕ್ ಮಾಡಿ. 5 ಚೈನ್ ಹಾಕಿ ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಅಳತೆ ನೋಡಿಕೊಂಡು. ಆಮೇಲೆ ಒಂದು ದೊಡ್ಡ ಬೀಡ್ಸ್ ತಗೊಳ್ತಾ ಇದ್ದೀನಿ. ಇದು ದೊಡ್ಡ ಮಣಿ, ಇದು ಸ್ವಲ್ಪ ದೊಡ್ಡ ಇದೆ, ಅದಕ್ಕೆ ನಾನಿಲ್ಲಿ 5 ಚೈನ್ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಕಡಿಮೆ ಹಾಕೋಬೋದು. ಇದು ಆ್ಯಕ್ಚುಲಿ ಕುಚ್ಚಿಗೆ, ಇದು ಬೀಡ್ ದೊಡ್ಡ ಇರೋದ್ರಿಂದ ಇದು ಸ್ವಲ್ಪ ಈ ಕಡೆ ನಿಂತ್ಕೊಳ್ಳುತ್ತೆ. ಅದನ್ನು ಲಾಕ್ ಮಾಡಿ ಇದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಇದು ಆ್ಯಕ್ಚುಲಿ 5 ಚೈನು ನಾನು ಯಾಕೆ ಹಾಕಿದ್ದೀನಿ ಅಂದರೆ, ಇದು ಬೀಡ್ಸ್ ತುಂಬ ದೊಡ್ಡದಿದೆ, ಆದ್ದರಿಂದ ಅದು ಸ್ವಲ್ಪ ಈ ಕಡೆ ನಿಂತ್ಕೊಳ್ಳುತ್ತೆ, ಆಗ ಕುಚ್ಚಿಗೆ ಕಡಿಮೆ ಆಗುತ್ತೆ ಜಾಗ ಅಂತ ಹಾಕಿದ್ದೀನಿ. ನೀವು 3 4 ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದು ಕುಚ್ಚಿಗೆ ಇರೋದು ಅಷ್ಟೇ. ಇನ್ನು ಮತ್ತೆ 5 ಚೈನು. ಈಗ ಮತ್ತೆ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಬೀಡ್ ಸೇರಿಸ್ತಾ ಇದ್ದೀನಿ. ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 5 ಚೈನು. ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಮತ್ತೆ ಮಣಿ ಬೀಡ್ ತಗೊಳ್ಳಿ. ಮತ್ತು ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತು 5 ಚೈನು. ಮತ್ತು ಬಟ್ಟೆಗೆ ಲಾಕು, ಮತ್ತು ಮಣಿ ಬೀಡ್ಸ್. ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತು 5 ಚೈನು. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ ಪೂರ್ತಿ ಸೀರೆ ತೋರಿಸ್ತೀನಿ. ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಫಸ್ಟ್ ರೌಂಡು. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಈಗ ಮತ್ತೆ ಇಲ್ಲಿ ಚೈನ್ ಮೇಲೆ ಚೈನು, 5 ಚೈನು, 5 ಚೈನ್ ಹಾಕಿಬಿಟ್ಟು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. 1 2 3 4 5 ಸಾಕಾಗಲ್ಲ, ಇದು ದೊಡ್ಡ ಬೀಡು. 6 7 ಬೇಕಾಗತ್ತೆ. ಎಷ್ಟು ಬೇಕಾಗತ್ತೆ ನೀವು ಹಾಕಿರೋ ಬೀಡನ್ನ ಹೊಂದ್ಕೊಂಡು ಇರತ್ತೆ. ಈ ಬೀಡನ್ನ ಸುತ್ತಲೂ ಬರೋಷ್ಟು ಚೈನ್ ಹಾಕ್ಕೊಳ್ಳಿ. ಆಮೇಲೆ ಈ ಚೈನ್ ಮೇಲೆ ಚೈನು, ಬೀಡ್ ಸುತ್ತಲೂ ಚೈನ್ ಹಾಕ್ಕೊಂಡು ಫುಲ್ ಸೀರೆ ಬನ್ನಿ ಲಾಸ್ಟ್ವರೆಗೂ. ಆಮೇಲೆ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಇಲ್ಲಿ ಬೀಡ್ ಸುತ್ತಲೂ ಚೈನ್ ಹಾಕಿಬಿಟ್ಟು ಚೈನ್ ಮೇಲೆ ಚೈನ್ ಹಾಕ್ಕೊಂಡು ಬಂದಿರೋದು. ವರ್ಕ್ ಟರ್ನ್ ಮಾಡಿ. ಈಗ ಫಸ್ಟ್ 5 ಚೈನ್ ಇದೆಯಲ್ವ, ಇಲ್ಲಿ 5 ಚೈನ್ ಹಾಗೆ ಮಾಡ್ಕೊಳ್ಳಿ. 5 ಚೈನ್ ಮಾಡ್ಕೊಂಡು ಅದನ್ನು ಲಾಕ್ ಮಾಡಿ. ಈ ಲಾಕ್ ಇದೆಯಲ್ವ ಬೀಡ್ ಪಕ್ಕದಲ್ಲಿ, ಅಲ್ಲಿ ಲಾಕ್ ಮಾಡಿ.
ಲಾಕ್ ಮಾಡಿಬಿಟ್ಟು ಈ ಬೀಡ್ ಹಿಂದ್ಗಡೆ ಚೈನ್ ಹಾಕಿದ್ದೀವಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡ್ಕೊಳ್ಳಿ. 1 2 3 ಚೈನ್ ಮಾಡಿಕೊಂಡು ಇದನ್ನು ಮತ್ತೆ ಅದೇ ಗ್ಯಾಪಲ್ಲಿ, ಇಲ್ಲಿ ಚೈನ್ ಗ್ಯಾಪ್ ಇದೆಯಲ್ವ, ಈ ಚೈನ್ ಗ್ಯಾಪು ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಅದರ ಪಕ್ಕ. ಮತ್ತೆ 3 ಚೈನು 1 2 3 ಅದನ್ನು ಮತ್ತೆ ಇಲ್ಲಿ ಅದರ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ. ಈ ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಮಾಡಿಕೊಂಡು ಅದನ್ನು ಅದರ ಪಕ್ಕ ಲಾಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದಲೇ ಮಾಡಬೇಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದಲೇ ಮಾಡಬೇಡಿ, ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ 3 ಚೈನ್ ಮಾಡಿ ಮತ್ತೆ ಅದನ್ನು ಅಲ್ಲೇ ಲಾಕ್ ಮಾಡಿ. ಮತ್ತು ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ 3 ಚೈನ್ ಮಾಡಿ ಮತ್ತೆ ಅಲ್ಲೇ ಅದರ ಪಕ್ಕ ಲಾಕ್ ಮಾಡಿ. ಈ 5 ಚೈನ್ ಗ್ಯಾಪಲ್ಲಿ ಈ ಥರ ಸುತ್ತಲೂ ಮಾಡ್ಕೊಂಡು ಬನ್ನಿ. ಇನ್ನೊಂದು ಸಾರಿ ಇಲ್ಲಿ ಸಿಂಗಲ್ ಕ್ರೋಶೆ, 3 ಚೈನು ಮತ್ತು ಅಲ್ಲೇ ಅದರ ಪಕ್ಕ ಲಾಕ್ ಮಾಡಿ. ಮತ್ತು ಈ ಲಾಕ್ ಇದೆಯಲ್ವ, ಬೀಡ್ನ ಲಾಕು, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಈ ಥರ ಒಂದು ಡಿಸೈನ್ ಬರುತ್ತೆ, ಫ್ಲವರ್ ಡಿಸೈನ್ ಥರ ಆಗುತ್ತೆ. ಅದು ಸಿಂಪಲಾಗಿ ಇದೆ. ಇನ್ನೊಂದು ಮಾಡಿ ತೋರಿಸ್ತೀನಿ ಇಲ್ಲಿ. ಈಗ ಇಲ್ಲಿ 5 ಚೈನ್ಗೆ 5 ಚೈನ್ ಮಾಡ್ತಾಯಿದ್ದೀವಿ. 5 ಚೈನ್ ಮಾಡಿ ಇಲ್ಲಿ ಈ ಬೀಡ್ ಪಕ್ಕದ ಲಾಕ್ ಇದೆಯಲ್ವ, ಆ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಈ ಬೀಡ್ನ ಹಿಂಭಾಗದಲ್ಲಿ ಚೈನ್ ಹಾಕಿದ್ದೀವಲ್ವ, ಬೀಡ್ ಸುತ್ತಲೂ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಅದನ್ನು ಇಲ್ಲಿ ಲಾಕ್ ಮಾಡಿ. ಮತ್ತು ಅಲ್ಲಿಂದಲೇ ಮಾಡಬೇಡಿ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನ್ ಮಾಡಿ ಮತ್ತೆ ಅದನ್ನು ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಹಾಕಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಮತ್ತೆ 3 ಚೈನ್ ಮಾಡಿ ಅದನ್ನು ಲಾಕ್ ಮಾಡಿ. ಮತ್ತೆ ಸಿಂಗಲ್ ಕ್ರೋಶೆ, 3 ಚೈನು, ಅದು ಲಾಕ್. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ, ಅದರದ್ದು 3 ಚೈನು, ಲಾಕು. ಈ ಥರ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಮಾಡಿದ್ದೀವಿ ಫ್ಲವರ್ ಅಷ್ಟೇ, 1 2 3 4 5 6. ಈಗ 1 2 3 4 5 ಆಯಿತು. ಇನ್ನೊಂದು ಮಾಡ್ಕೋಬೇಕು. ಈಗ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ 1 2 3 ಚೈನ್ ಮಾಡಿ ಮತ್ತು ಅಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ. ಈ ಥರ ಮಾಡಿಕೊಂಡು ಆಮೇಲೆ ಈ ಲಾಕ್ ಇದೆಯಲ್ವ, ಬೀಡ್ ಲಾಕು, ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಮತ್ತು 5 ಚೈನು, ಮತ್ತು ಅದೇ ಥರ ಇಲ್ಲಿ ನೆಕ್ಸ್ಟ್ ಬೀಡ್ನ ಮೇಲೆ ಈ ಥರ ಫ್ಲವರ್ ಬರುತ್ತೆ. ಒಂಥರ ಬೇಬಿ ಕುಚ್ಚು ಅನ್ಕೋಬೋದು ನೀವು. ಸ್ವಲ್ಪ ಡಿಸೈನ್ ಇದೆ, ಬೇಬಿ ಕುಚ್ಚು ಡಿಸೈನ್ ಇರೋ ಬೇಬಿ ಕುಚ್ಚು ಮಾಡ್ಕೋಬೋದು ಅಷ್ಟೇ. ಸಿಂಪಲ್ ಇದು, ತುಂಬ ಬೇಗ ಆಗುತ್ತೆ. 2 ಸ್ಟೆಪ್ ಆದ್ರೂ ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ಬೇಗ ಮಾಡ್ಕೋಬೋದು ನೀವು. ಚೆನ್ನಾಗಿ ಕಾಣುತ್ತೆ ಸೀರೆಗಳಿಗೆ. ಇದೊಂದು ರೀತಿ ಡಿಸೈನ್ ಫ್ಲವರ್ ಥರ ಕಾಣುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ.
ಕುಚ್ಚೆಲ್ಲ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಡಿಸೈನು ಈ ಥರ ಕಾಣಿಸುತ್ತೆ. ಇದು ಬೇಬಿ ಕುಚ್ಚು ಅಂತಲೇ ಹೇಳ್ಬೋದು. ಅದರ ಮಧ್ಯದಲ್ಲಿ ಇಲ್ಲಿ ಡಿಸೈನ್ ಮಾಡಿದ್ದೀನಿ ಅಷ್ಟೇ, ಬೀಡ್ಸ್ ಸುತ್ತಲೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಮುಂದಿನ ಡಿಸೈನ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.